ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಣಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ದಿನ ನಮ್ಮನೆ ಮಗುವಿಗೆ ಯಾವ ರೀತಿ ರೆಡಿ ಮಾಡಿಸಿದ್ವಿ ಅಂತ ನೋಡೋಣ ಬನ್ನಿ ಗಾಯ್ಸ್. ಪಾಪುಗೆ ಎಳ್ಳು ಬೆಲ್ಲ ಬೀರಿಸುವುದಕ್ಕೆ ಎಳ್ಳು ಬೆಲ್ಲ, ಕಬ್ಬು, ಹೂವು, ಅರಿಶಿಣ ಕುಂಕುಮ ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನೋಡಿ ಗಾಯ್ಸ್, ನಮ್ಮನೆ ಪುಟಾಣಿ ಬೊಂಬೆ ಯಾವ ರೀತಿ ರೆಡಿಯಾಗಿದ್ದಾಳೆ ಅಂತ. ಯಾವಾಗಲೂ ಮಕ್ಕಳನ್ನು ರೆಡಿ ಮಾಡಿ ಅವರ ಚೇಷ್ಟೆ ಮತ್ತು ಆಟಗಳನ್ನು ನೋಡಲು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಗಾಯ್ಸ್. ನಾವು ನಮ್ಮನೆ ಪಾಪು ಅದ್ವಿತರಾಜ್ ಅವಳ ಹತ್ತಿರ ಎಳ್ಳು ಬೀರಿಸಿದ್ವಿ. ನೋಡಿ ಯಾವ ರೀತಿ ಎಳ್ಳನ್ನು ತಿನ್ನೋದಕ್ಕೆ ನೋಡ್ತಾ ಇದ್ದಾಳೆ. ಅವಳಿಗೆ ಸುಮ್ಮನೆ ಕೂರೋದಕ್ಕೆ ಆಗ್ತಿಲ್ಲ ಗಾಯ್ಸ್, ಏನಾದರೂ ಮಾಡಬೇಕು ಅನ್ನಿಸ್ತಾ ಇದೆ. ಇವಾಗ ಕುಂಕುಮ ಬಾಟಲ್ ತಗೊಳ್ಳೋದಕ್ಕೆ ಹೋದ್ಲು, ಆದರೆ ನಾವು ಬಿಡಲಿಲ್ಲ. ನೋಡಿ ಇನ್ನೊಮ್ಮೆ ಹೂವು ತಗೊಳ್ಳೋದಕ್ಕೆ ಹೋಗ್ತಾ ಇದ್ದಾಳೆ. ನೋಡಿದ್ರ ಗಾಯ್ಸ್, ಹೂವು ತಗೊಂಡ್ಲು. ಬೇಡ ಅಂದಾಗ ಎದರಿ ಹಿಂದೆ ಸರಿದು ತಗೋ ಅಂತ ಹೇಳಿದ್ವಿ. ಆವಾಗ ಒಂದು ಗುಲಾಬಿ ಹೂವು ತಗೊಂಡ್ಲು ಗಾಯ್ಸ್. ಎಷ್ಟು ಕ್ಯೂಟಾಗಿ ಸ್ಮೈಲ್ ಮಾಡ್ತಾ ಇದ್ದಾಳೆ ನೋಡಿ ಗಾಯ್ಸ್. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರ್ತದೆ ಅಲ್ವಾ ಗಾಯ್ಸ್. ಅವ್ರ ಜೊತೆ ಎಷ್ಟು ಸಮಯ ಕಳೆದರೂ ಟೈಮ್ ಹೇಗೆ ಹೋಗ್ತಾ ಇದೆ ಅಂತ ಗೊತ್ತೇ ಆಗಲ್ಲ ಗಾಯ್ಸ್. ನನಗಂತೂ ಇವಳ ಜೊತೆ ಸಮಯ ಕಳೆಯೋದೇ ತುಂಬ ಇಷ್ಟ ಗಾಯ್ಸ್. ಸಂಕ್ರಾಂತಿ ಹಬ್ಬದ ರಹಸ್ಯ. ಭೂಲೋಕದ ಪ್ರತ್ಯಕ್ಷ ದೇವರು ಸೂರ್ಯ. ಈತನನ್ನು ಎಲ್ಲರೂ ಆರಾಧಿಸುತ್ತಾರೆ. ಸೂರ್ಯ ತನ್ನ ಪಥವನ್ನು ಬದಲಾಯಿಸಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಚಲಿಸುವ ಪವಿತ್ರ ದಿನವನ್ನು ಮಕರ ಸಂಕ್ರಾಂತಿಯಾಗಿ ಆಚರಿಸುತ್ತೇವೆ. ಜನರು ಸೂರ್ಯ ತನ್ನ ಮಗ ಶನಿ ಮನೆಗೆ ಹೋಗುತ್ತಾನೆ ಎಂದು ನಂಬಿದ್ದಾರೆ. ಶ್ರೀಕೃಷ್ಣನು ಆಯಣದಲ್ಲಿ ಉತ್ತರಾಯಣ ಅತಿ ಶ್ರೇಷ್ಠ ಎಂದು ಹೇಳಿದ್ದಾರೆ. ವಿವಾಹ, ನಾಮಕರಣ, ಗೃಹ ಪ್ರವೇಶಗಳಂತಹ ಶುಭ ಸಂದರ್ಭಗಳನ್ನು ಉತ್ತರಾಯಣದಲ್ಲಿ ಮಾಡುತ್ತಾರೆ. ಸಂಕ್ರಾಂತಿ ಹಬ್ಬವನ್ನು ಎಳ್ಳು ಬೆಲ್ಲದ ಹಬ್ಬ ಎಂದು ಕರೆಯುತ್ತಾರೆ. ರೈತರು ತಾವು ಬೆಳೆದ ಬೆಳೆಗಳನ್ನು ರಾಶಿ ಮಾಡಿ ಪೂಜೆ ಸಲ್ಲಿಸುತ್ತಾರೆ. ಇದಕ್ಕೆ ಸುಗ್ಗಿ ಹಬ್ಬ ಎಂದು ಕರೆಯುತ್ತಾರೆ. ಈ ಹಬ್ಬದ ದಿನ ಎಳ್ಳನ್ನು ದಾನ ಮಾಡಬೇಕು. ನೋಡಿ ಗಾಯ್ಸ್, ಅವಾಗಿಂದ ಪಾಪು ಯಾವ ರೀತಿ ಆಟ ಆಡ್ತಿದೆ ಅಂತ. ಇವಳಿಗೆ ಇನ್ನೂ 11 ಮಂತ್ ಆಗಿದೆ ಗಾಯ್ಸ್. ನೋಡಿದ್ರಲ್ಲ ಗಾಯ್ಸ್, ನಮ್ಮನೆ ಪುಟಾಣಿ ಬೊಂಬೆ ಅದ್ವಿತರಾಜ್ ಜೊತೆ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸಿದ್ವಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.